ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ. ಹುಣಸೂರು ಕ್ಷೇತ್ರದ ಜನ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅವರು ಒಂದು ನಿರ್ಣಯ ಮಾಡ್ತಾರೆ. ಡಾಕ್ಟರ್ ಲೋಹಿತ್ ಅವರು ಹುಣಸೂರು ಕ್ಷೇತ್ರದಿಂದ MLA ಆಗಬೇಕು. ಇದು ನಮ್ಮೆಲ್ಲರ ಆಶಯವೂ ಆಗಿದೆ. ಇಂತಹ ಒಬ್ಬ ವೈದ್ಯರು ರಾಜಕೀಯಕ್ಕೆ ಬಂದಾಗ ಬದಲಾವಣೆಗಳಾಗುತ್ತೆ. ವೈದ್ಯರು ರಾಜಕೀಯಕ್ಕೆ ಬಂದಾಗ ಬದಲಾವಣೆ ಆಗುತ್ತೆ. ಅವರಿಗೆ ಬೆಂಬಲ ಕೊಡೋದ್ರಿಂದ ಅಲ್ಲಿ ಹುಣಸೂರು ಕ್ಷೇತ್ರದ ಅಭಿವೃದ್ಧಿಯೂ ಆಗುತ್ತೆ. ಇಲ್ಲಿ ಅವರು ಲೋಹಿತ್ ಅವರು ರಾಜಕಾರಣಿ ಅಲ್ಲ, ಅವರು ವೈದ್ಯರು ಅಂತಂದರೆ ಸೇವಾ ಮನೋಭಾವ ಉಳ್ಳವಂಥವರು. ರಾಜಕಾರಣಿಗಳಿಗೆ ಹಣ ಮಾಡಬೇಕು, ಅಡ್ಡದಾರಿಯಲ್ಲಿ ಹೋಗಬೇಕು ಅನ್ನೋ ಇಂಟೆನ್ಷನ್ ಇರ್ತದೆ ಅವ್ರಿಗೆ ಗುರಿ ಇರುತ್ತೆ. ಅವ್ರ ಗುರಿ ಇರೋದೇನೆಂದರೆ ಹಣ ಮಾಡಬೇಕು ಅಷ್ಟೇ. ಆದರೆ ಲೋಹಿತ್ ಅಂತಹ ವೈದ್ಯರು ರಾಜಕೀಯಕ್ಕೆ ಬಂದಾಗ ಅವರ ಮೂಲ ಉದ್ದೇಶ ಇರೋದು ಸೇವೆ. ಹುಣಸೂರು ಕ್ಷೇತ್ರದಲ್ಲಿ 2028ರಲ್ಲಿ ಹುಣಸೂರು ಕ್ಷೇತ್ರದ ಎಲ್ಲ ಸಮುದಾಯದವರು ನಿರ್ಣಯ ಮಾಡಿ ಡಾಕ್ಟರ್ ಲೋಹಿತ್ ಅವರನ್ನು MLA ಮಾಡಿದ್ರೆ, ಅವರನ್ನು ಶಾಸಕರನ್ನಾಗಿ ಮಾಡಿದ್ರೆ ನಿಜಕ್ಕೂ ಹುಣಸೂರು ಕ್ಷೇತ್ರದ ಮತದಾರರಿಗೆ ಒಬ್ಬ ಒಳ್ಳೆಯ ಉತ್ತಮವಾದಂತಹ ಒಬ್ಬ ವ್ಯಕ್ತಿಯನ್ನು ಆರಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಆಸ್ಪತ್ರೆನ ಎಲ್ಲಿ ಬೇಕಾದರೂ ನಡೆಸ್ಬೋದು, ಎಲ್ಲಿ ಬೇಕಾದ್ರೂ ಕಟ್ಟಿ ನಡೆಸ್ಬೋದು. ಆದರೆ ಇಲ್ಲಿನ ಜನರಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆನ ಮನಗಂಡು ಮನೇಲಿದ್ದಂಥ ನನ್ನ ಹೆಸರಲ್ಲಿದ್ದಂಥ ನನ್ನ ಹೆಂಡತಿ ಹೆಸರಿದ್ದಂಥ ಜಮೀನನ್ನು ಮಾರಿ ಒಡವೆಗಳನ್ನ ಅಡ ಇಟ್ಟು ಈ ಆಸ್ಪತ್ರೆಯನ್ನು ಜನರಿಗೋಸ್ಕರ ಕಟ್ಟಿದ್ದಂಥದ್ದು. ಯಾವುದೇ ವ್ಯಾಪಾರಕ್ಕೋಸ್ಕರನೂ ಅಲ್ಲ, ಬಿಸ್ನೆಸ್ ಮಾಡಲಿಕ್ಕೋಸ್ಕರನೂ ಅಲ್ಲ. ಇಷ್ಟೆಲ್ಲದರ ನಡುವೆ ಕಾನೂನಾತ್ಮಕವಾಗಿ ವಾಣಿಜ್ಯ ಕಮರ್ಷಿಯಲ್ ಪರ್ಪಸ್ಗೆ ಕನ್ವರ್ಷನ್ ಆಗಿರ್ತಕ್ಕಂಥ ಲ್ಯಾಂಡಲ್ಲಿ ಪರ್ಚೇಸ್ ಮಾಡಿ ಅನ್ಯಕ್ರಾಂತ ಮಾಡಿಸ್ಕೊಂಡು ಅಧಿಕೃತವಾಗಿ ನಗರಸಭೆಯಿಂದ ಲೈಸೆನ್ಸ್ ತಗೊಂಡು ಊಡಾ ಪ್ಲ್ಯಾನ್ ತಗೊಂಡು ಆಸ್ಪತ್ರೆಯನ್ನು ಕಟ್ಟಿ ಓಪನ್ ಮಾಡುವಂಥ ಸಮಯದಲ್ಲಿ ಇದೇನಾಯಿತು ಅಂದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು 2 ಸರಿ ಈ ಆಸ್ಪತ್ರೆನ ಓಪನ್ ಮಾಡೋಕ್ಕೆ ಬಂದ ಮೇಲೆ ಕೆಲವು ರಾಜಕಾರಣಿಗಳು ಮುಂದಿನ ದಿನಗಳಲ್ಲಿ ಇದು ಎಲ್ಲೋ ನನಗೆ ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋ ಒಂದು ವಿಚಾರನ ಇಟ್ಕೊಂಡು ಮೊದಲನೇ ದಿನದಿಂದನೇ ಏನು ಸ್ಟಾರ್ಟಿಂಗ್ ಅವ್ರ ಫಂಕ್ಷನ್ ಓಪನ್ ಮಾಡೋಕ್ಕೆ ಬಂದರು ಅವತ್ತೇ ಜನರಿಗೆ ಕಾರ್ಯಕ್ರಮಕ್ಕೆ ಹೋಗಬೇಡಿ, ಅದು ನಮ್ಮ ಕಾರ್ಯಕ್ರಮ ಅಲ್ಲ, ಬೇಕಾದರೆ ಅವನು ಬಂದು ಹೋಗಲಿ ಇನ್ನೊಂಥ ವಿಚಾರನೂ ಕೂಡ ಜನರಿಗೆ ಹೇಳಿದರು. ಆದರೂ ಜನ ಬಂದರು. ಬಂಧುಗಳೇ ಗಮನಿಸಿ ನೋಡಿ, ಎಚ್ ವಿಶ್ವನಾಥ್ ಅವರು ಹುಣಸೂರು ಕ್ಷೇತ್ರದ MLA ಆಗಿದ್ದರು. JDS ಪಕ್ಷದಿಂದ MLA ಆಗಿದ್ದರು. MLA ಆಗಿದ್ದಂಥವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಸೀಟನ್ನು ಬಿಟ್ಟುಕೊಟ್ರು. ಹುಣಸೂರು ಕ್ಷೇತ್ರದಲ್ಲಿ ಕುರುಬರೊಬ್ಬರು MLA ಆಗಿದ್ದಾರೆ. ಪಕ್ಕದಲ್ಲಿ ಪಿರಿಯಾಪಟ್ಟಣ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕುರುಬ ಸಮುದಾಯ, KR ನಗರ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಕುರುಬ ಸಮುದಾಯ. ಈ ಸರಿ ಕುರುಬರು MLA ಆಗಿದ್ದಾರೆ ಭಾಳ ವರ್ಷಗಳ ನಂತರ. ಇಲ್ಲಿ ಹುಣಸೂರಿನಲ್ಲೂ ಸಹ ವಿಶ್ವನಾಥ್ ಅವರು MLA ಆದರು. 3 ಕ್ಷೇತ್ರಗಳಲ್ಲಿ ಅಕ್ಕಪಕ್ಕ ಇರುವಂಥ 3 ಕ್ಷೇತ್ರಗಳಲ್ಲೂ ಪ್ರಾಬಲ್ಯ ಇರುವಂಥ ಕುರುಬ ಸಮುದಾಯದವರು MLA ಆದರು ಅಂತ ಖುಷಿಪಟ್ಟರೆ, ವಿಶ್ವನಾಥ್ ಅವರು ಆಪರೇಷನ್ ಕಮಲಕ್ಕೆ ಒಳಗಾಗಿ ಆ ಕ್ಷೇತ್ರವನ್ನು ಬಿಟ್ಕೊಟ್ಬಿಟ್ರು. ಆ ಕ್ಷೇತ್ರ ಇನ್ನೊಬ್ಬರಿಗೆ ಬಿಟ್ಕೊಟ್ಬಿಟ್ರು. ಇವತ್ತು ನೋಡಿ, ಡಾಕ್ಟರ್ ಲೋಹಿತ್ ಅವರ ಮೇಲೆ ಮಾಜಿ ಶಾಸಕ ಮಂಜುನಾಥ್ ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಸಭೆಗಳು ನಡೀತಾ ಇದೆ. ಒಬ್ಬ ವೈದ್ಯರಾಗಿ ಜನಸೇವೆ ಮಾಡ್ತಾ ಇರುವಂತಹ ಲೋಹಿತ್ ಅವರ ಮೇಲೆ ಒಬ್ಬ ಮಾಜಿ ಶಾಸಕ ಇಡೀ ಕ್ಷೇತ್ರದಲ್ಲಿ ಹುಣಸೂರು ಕ್ಷೇತ್ರದಲ್ಲಿ ಆ ಸಮುದಾಯದ ಮತಗಳಿರುವುದು 1,000-2,000 ಮತಗಳು ಇಡೀ ಕ್ಷೇತ್ರದಲ್ಲಿ. ಅದೇ ಕುರುಬ ಸಮುದಾಯ ನಿರ್ಣಾಯಕ ಪಾತ್ರ ವಹಿಸುವಂಥ ಅಷ್ಟು ಸಂಖ್ಯೆ ಹೊಂದಿದ್ರೂ ಸಹ ಇಲ್ಲಿ ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲದ ಕಾರಣಕ್ಕೋಸ್ಕರವಾಗಿ ಈ ರೀತಿ ಆಗ್ತಾ ಇದೆ. ದೂರದೃಷ್ಟಿ ಇಲ್ಲ, ನಮಗೆ ದೂರದೃಷ್ಟಿ ಇಲ್ಲ. ಇಲ್ಲಿ ಯಾರೋ ಮಾತಾಡ್ತಾ ಇರುವಂಥ ವಿಚಾರ ಹೇಳಿದ್ರಲ್ಲ, ಸಿದ್ದರಾಮಯ್ಯನವರು ಕುರುಬರ ರಾಜಕೀಯದಲ್ಲಿ ಬೆಳೆಸಬೇಕಾಗಿತ್ತು, ಬೆಳೆಸ್ತಾ ಇಲ್ಲ. ನಮ್ಮಲ್ಲೇ ಕಿತ್ತಾಟ, ನಮ್ಮಲ್ಲೇ ಕಾಲೆಳೆಯುವಂತಹ ಕೆಲಸದಿಂದಾಗಿ ಇವತ್ತು ಸಮುದಾಯ ಈ ಪರಿಸ್ಥಿತಿಗೆ ಬರ್ತಾ ಇರುವಂಥದ್ದು. ರಾಜಕೀಯ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ಡಾಕ್ಟರ್ ಲೋಹಿತ್ ಅವರು ಜನಾನುರಾಗಿಗಳಾಗಿ ಜನಸೇವೆ ಮಾಡ್ತಾ ಇದ್ದಾರೆ, ವೈದ್ಯರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಜನ ಮಾತನಾಡ್ತಾ ಇರುವಂಥದ್ದು. ಇವತ್ತು ಹುಣಸೂರು ಕ್ಷೇತ್ರ ಕುರುಬರ ಸೀಟ್ ಆಗಿತ್ತು, ಕುರುಬರ ಸ್ಥಾನವನ್ನು ಇದು ಇಟ್ಕೊಂಡಿದ್ದನ್ನು ಅದನ್ನು ಮುಂದುವರಿಸಬೇಕಾಗಿತ್ತು. ಆ ಕೆಲಸ ನಮ್ಮವ್ರು ಮಾಡಲಿಲ್ಲ. ಕೊನೆಯ ಪಕ್ಷ ಈಗಲಾದರೂ ಎಚ್ಚೆತ್ಕೊಳ್ಳಿ. ಹುಣಸೂರು ಕ್ಷೇತ್ರದ ಹುಣಸೂರು ಕ್ಷೇತ್ರದ ಸಮುದಾಯದವರು ಎಚ್ಚೆತ್ಕೊಳ್ಬೇಕಾಗತ್ತೆ. ಎಲ್ಲ ಸಮುದಾಯದವ್ರನ್ನ ಸಮಾನ ಮನಸ್ಕರನ್ನ. ಈಗ ಡಾಕ್ಟರ್ ಲೋಹಿತ್ ಅವ್ರನ್ನ ಬರೀ ಕುರುಬರು ಮಾತ್ರ ಪ್ರೀತಿಸ್ತಾ ಇಲ್ಲ. ಲೋಹಿತ್ ಅವರು ಬರೀ ಕುರುಬರಿಗೆ ಮಾತ್ರ ಸೇವೆ ಮಾಡ್ತಾ ಇಲ್ಲ, ಎಲ್ಲ ಸಮುದಾಯದವ್ರಿಗೂ ಅನುಕೂಲ ಆಗಲಿ ಅಂತ ಮಾಡ್ತಾ ಇರುವಂಥದ್ದು.
ಇಂಥವರನ್ನು ಇವರು ಟಾರ್ಗೆಟ್ ಮಾಡ್ತಾರೆ. ಮಂಜುನಾಥ್ ಅವರು ನೋಡಿ, ಅವರು ಸತತವಾಗಿ MLA ಆಗ್ತಾರೆ. ಅವರ ಸಹೋದರಿಗೆ ಒಂದು ಹುದ್ದೆ ಕೊಡಿಸ್ತಾರೆ, ಎಲ್ಲವೂ ಮಾಡಿಸ್ತಾರೆ. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಪ್ರಕಾರ ಮಾಡಿ 2,000, 1,000, 2,000 ಮತದಾರರು ಇರುವಂಥವ್ರು ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಬಳಸ್ಕೊಳ್ತಾರೆ ಅಂತಂದರೆ, ಈ ನಿರ್ಣಾಯಕ ಪಾತ್ರ ವಹಿಸುವಂತಹ ಕುರುಬ ಸಮುದಾಯದವರು ಯಾತಕ್ಕೆ ಒಗ್ಗಟ್ಟಾಗ್ತಾ ಇಲ್ಲ? ಸಿದ್ದರಾಮಯ್ಯನವರು ಯಾತಕ್ಕೆ ಲೋಹಿತ್ ಅವ್ರಿಗೆ ಬೆಂಬಲ ಕೊಡ್ತಾ ಇಲ್ಲ? ಯಾತಕ್ಕೆ ಬಳಸ್ತಾ ಇಲ್ಲ? ಮಾಡಬೇಕ್ರಿ. ನಮ್ಮದು ಸ್ವಾರ್ಥ ಇದೆ, ಈ ಸಮುದಾಯದಲ್ಲಿ ನಮ್ಮದು ಸ್ವಾರ್ಥ ಇದೆ. ಖಂಡಿತವಾಗ್ಲೂ ಡಾಕ್ಟರ್ ಲೋಹಿತ್ ಅವರು ಹುಣಸೂರು ಕ್ಷೇತ್ರದಲ್ಲಿ ಅವರು MLA ಆಗಬೇಕು. ಯಾಕಂದರೆ ಇಂಥವರು ರಾಜಕೀಯಕ್ಕೆ ಬರಬೇಕು. ಇಂಥವರು ರಾಜಕೀಯಕ್ಕೆ ಬಂದಾಗ ಮಾತ್ರ ಅವರ ಸ್ವಾರ್ಥ ಇಲ್ಲದೆ ಸಮಾಜ ಸೇವೆ ಮಾಡ್ತೀನಿ ಅಂತ ಬಂದಿದ್ದಾರೆ, ವೈದ್ಯರಾಗಿ ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಅವಕಾಶ ಕೊಡಬೇಕಲ್ಲ. ಅಂಥವ್ರಿಗೆ ಅವಕಾಶ ಕೊಟ್ಟಾಗ ತಾನೇ ಸಮುದಾಯ ಬೆಳೆಯುತ್ತೆ. ಒಬ್ಬ ಡಾಕ್ಟರ್ ಲೋಹಿತ್ ಅಂತವ್ರನ್ನ ನಾವು ಅಲ್ಲಿ ಶಾಸಕರನ್ನಾಗಿ ಮಾಡಿದಾಗ ಅಲ್ಲಿ ನಾವು ಅದಕ್ಕೊಂದು ಗೌರವ ಕೊಟ್ಟಂಗಾಗುತ್ತೆ, ಶಾಸಕ ಸ್ಥಾನಕ್ಕೆ ಗೌರವ ಕೊಟ್ಟಂಗಾಗುತ್ತೆ. ಆ ಕೆಲಸ ಮಾಡಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ ಆಗಿದೆ. ನೋಡಿ, ಈ ಎಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ನೋಡಿ, ನೀವು ಕೇಳಿಸ್ಕೊಂಡು ನೋಡಿ. ಇಂತಹ ವ್ಯಕ್ತಿ ಹುಣಸೂರು ಕ್ಷೇತ್ರಕ್ಕೆ ಒಬ್ಬ MLA ಆಗಬೇಕು ಅಂತ ಅನ್ಸಲ್ವಾ ನಿಮಗೆ? ಆಗಬೇಕು ಅನ್ಸಲ್ವಾ? ಅವರು ಜನಸೇವೆ ಮಾಡ್ತಾ ಇರೋದನ್ನೇ ಇವರು ಸಹಿಸ್ಕೊಳಕ್ಕಾಗ್ತಿಲ್ಲ. ಜನಸೇವೆ ಮಾಡ್ತಾ ಇರೋದನ್ನೇ ಸಹಿಸ್ಕೊಳಕ್ಕಾಗಲ್ಲ. ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತಂದರೆ ಅವ್ರಿಗೆ ಉತ್ತರ ಕೊಡಬೇಕಾದ್ರೆ ಏನು ಮಾಡಬೇಕು? ಹುಣಸೂರು ಕ್ಷೇತ್ರದ ಜನ ಏನು ಮಾಡಬೇಕು? ಲೋಹಿತ್ ಅವರಿಗೆ MLA ಮಾಡಬೇಕು. ಲೋಹಿತ್ ಅವರನ್ನು ನಿಲ್ಲಿಸಿ ಗೆಲ್ಲಿಸಬೇಕು. ಲೋಹಿತ್ ಅವರಿಗೆ ಸಹಕಾರ ಕೊಟ್ಟಾಗ ಮಾತ್ರ, ಅವರು MLA ಆದಾಗ ಮಾತ್ರ ಇಂತಹ ಹಣ ಇರುವಂತಹ, ಇಂತಹ ದೌರ್ಜನ್ಯ ಮಾಡುವಂತಹ, ಇಂತಹ ದುರಹಂಕಾರ ಇರುವಂತಹ ರಾಜಕಾರಣಿಗಳಿಗೆ ಪಾಠ ಕಲಿಸ್ದಾಗುತ್ತೆ. ಖಂಡಿತವಾಗಲೂ ನಮಗೆ ವಿಶ್ವಾಸ ಇದೆ, ಹುಣಸೂರು ಕ್ಷೇತ್ರದ ಜನ ಒಂದು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಅವರು ಒಂದು ನಿರ್ಣಯ ಮಾಡ್ತಾರೆ. ಡಾಕ್ಟರ್ ಲೋಹಿತ್ ಅವರು ಹುಣಸೂರು ಕ್ಷೇತ್ರದಿಂದ MLA ಆಗಬೇಕು. ಇದು ನಮ್ಮೆಲ್ಲರ ಆಶಯವೂ ಆಗಿದೆ. ಇಂತಹ ಒಬ್ಬ ವೈದ್ಯರು ರಾಜಕೀಯಕ್ಕೆ ಬಂದಾಗ ಬದಲಾವಣೆಗಳಾಗುತ್ತೆ. ಬದಲಾವಣೆ ಆಗುತ್ತೆ. ಅವರಿಗೆ ಬೆಂಬಲ ಕೊಡೋದ್ರಿಂದ ಅಲ್ಲಿ ಹುಣಸೂರು ಕ್ಷೇತ್ರದ ಅಭಿವೃದ್ಧಿಯೂ ಆಗುತ್ತೆ. ಇಲ್ಲಿ ಅವರು ಲೋಹಿತ್ ಅವರು ರಾಜಕಾರಣಿ ಅಲ್ಲ, ಅವರು ವೈದ್ಯರು ಅಂತಂದರೆ ಸೇವಾ ಮನೋಭಾವ ಉಳ್ಳವಂಥವರು. ರಾಜಕಾರಣಿಗಳಿಗೆ ಹಣ ಮಾಡಬೇಕು, ಅಡ್ಡದಾರಿಯಲ್ಲಿ ಹೋಗಬೇಕು ಅನ್ನೋ ಇಂಟೆನ್ಷನ್ ಇರ್ತದೆ ಅವ್ರಿಗೆ ಗುರಿ ಇರುತ್ತೆ. ಅವ್ರ ಗುರಿ ಇರೋದೇನೆಂದರೆ ಹಣ ಮಾಡಬೇಕು ಅಷ್ಟೇ. ಆದರೆ ಲೋಹಿತ್ ಅಂತಹ ವೈದ್ಯರು ರಾಜಕೀಯಕ್ಕೆ ಬಂದಾಗ ಅವರ ಮೂಲ ಉದ್ದೇಶ ಇರೋದು ಸೇವೆ. ಹುಣಸೂರು ಕ್ಷೇತ್ರದಲ್ಲಿ 2028ರಲ್ಲಿ ಹುಣಸೂರು ಕ್ಷೇತ್ರದ ಎಲ್ಲ ಸಮುದಾಯದವರು ನಿರ್ಣಯ ಮಾಡಿ ಡಾಕ್ಟರ್ ಲೋಹಿತ್ ಅವರನ್ನು MLA ಮಾಡಿದ್ರೆ, ಅವರನ್ನು ಶಾಸಕರನ್ನಾಗಿ ಮಾಡಿದ್ರೆ, ನಿಜಕ್ಕೂ ಹುಣಸೂರು ಕ್ಷೇತ್ರದ ಮತದಾರರಿಗೆ ಒಬ್ಬ ಒಳ್ಳೆಯ ಉತ್ತಮವಾದಂತಹ ಒಬ್ಬ ವ್ಯಕ್ತಿಯನ್ನು ಆರಿಸಿದಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಬಂಧುಗಳೇ, ನಾವು ಯಾವುದ್ರ ಬಗ್ಗೆ ಯೋಚನೆ ಮಾಡಬೇಕು ಗೊತ್ತಾ? ಸಮುದಾಯಕ್ಕೆ ಅವಕಾಶ ಸಿಕ್ಕಾಗ ಅದನ್ನು ಬಳಸ್ಕೊಳ್ಬೇಕು. ನಾವು ಅದನ್ನೇ ಹೇಳ್ತಾ ಇರುವಂಥದ್ದು. ಮುಖ್ಯಮಂತ್ರಿಯಾಗಿ 2 ಬಾರಿ ಅವಕಾಶ ಸಿಕ್ಕಿದೆ. ಈ ಸಮುದಾಯದಲ್ಲಿ ರಾಜಕೀಯ ನಾಯಕನೇ ಇಲ್ಲದಂತಹ ಪರಿಸ್ಥಿತಿನಲ್ಲಿ ಬೆಳೆಸುವಂತಹ ಕೆಲಸ ಆಗಬೇಕು, ಪ್ರೋತ್ಸಾಹ ಕೊಡಬೇಕು. ಅದು ಆಗ್ತಾ ಇಲ್ಲ. ವಿಶ್ವನಾಥ್ ಅವರು ಹಿರಿಯ ರಾಜಕಾರಣಿ, ಸಮುದಾಯದ ಹಿರಿಯರವರು, ಅವರು ಬೆಳೆಸುವಂತಹ ಕೆಲಸ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಇವತ್ತು ನಮ್ಮ ಸಮುದಾಯದ ಒಬ್ಬ ಡಾಕ್ಟರ್ ಲೋಹಿತ್ ವೈದ್ಯರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ. ಯಾರಾದರೂ ಮಾತಾಡಬೇಕಾಗಿತ್ತಲ್ಲ, ರಾಜಕಾರಣಿಗಳು ಮಾತಾಡ್ತಾ ಇಲ್ಲ. ಆದರೆ ಜನ ಉತ್ತರ ಕೊಡ್ತಾರೆ. ಜನ 2028ಕ್ಕೆ ಲೋಹಿತ್ ಅವರನ್ನು ಶಾಸಕರನ್ನಾಗಿ ಮಾಡುವ ಮೂಲಕ ಉತ್ತರ ಕೊಡ್ತಾರೆ. ಬಂಧುಗಳೇ, ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.